ಇವತ್ತು ನಾನು ಒಂದು ಹಪ್ಪಳದಿಂದ ಹೇಗೆ ಕ್ರಾಫ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಹಪ್ಪಳದ ಪ್ಯಾಕೆಟನ್ನು ಕಟ್ ಮಾಡಿಕೊಂಡು ಈ ತೆಳುವಾದ ಹಪ್ಪಳ ಬರುತ್ತಲ್ವಾ, ಇದು ಉದ್ದಿನ ಹಪ್ಪಳ. ಇದರಲ್ಲಿ ಚೆನ್ನಾಗಿರೋ ಅಂಥ 2 ಹಪ್ಪಳನ ನಾನು ಆರಿಸ್ಕೊಳ್ತೀನಿ. 1 2 ಈ 2 ಹಪ್ಪಳವನ್ನು ಇಟ್ಕೊಂಡು ಈಗ ನಾನು ಒಂದು ಕ್ರಾಫ್ಟನ್ನು ಮಾಡಿ ತೋರಿಸ್ತೀನಿ. ಈ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಏನಿದೆಯಲ್ಲ, ಇದನ್ನು ನಾನು ಉಲ್ಟಾ ಹಾಕ್ಕೊಂಡು ಇದ್ರ ಮೇಲ್ಗಡೆನೆ ನಾನೀಗ ಒಂದು ಕ್ರಾಫ್ಟನ್ನು ರೆಡಿ ಮಾಡ್ತೀನಿ. ಈಗ ಫಸ್ಟ್ ನಾನು ಒಂದು ಗ್ಲೂ ಅನ್ನು ಹಚ್ಕೊಂಡು ಅದನ್ನು ನಾನು ಈ ಪೇಪರ್ ಪ್ಲೇಟ್ ಏನಿದೆಯಲ್ಲ ಇದ್ರ ಮೇಲ್ಗಡೆ ನಾನೀಗ ಈ ಹಪ್ಪಳನ ನಾನು ಹಚ್ಕೊಳ್ತೀನಿ. ಈಗ ತಮ್ಮನೇಲಲ್ಲಿ ಆಗಲೇ ನೀವು ನೋಡಿರ್ತೀರ ನಾನು ಏನು ಮಾಡಿದ್ದೀನಿ ಅಂತ ಹೇಳಿ. ಈಗ ಈ ಹಪ್ಪಳ ಎಲ್ಲ ನಾನು ಹಚ್ಕೊಂಡು ಆದಮೇಲೆ ಇನ್ನೊಂದು ಹಪ್ಪಳನ ತಗೊಂಡು ನಾನು ರ್ಯಾಬಿಟ್ ಅದರ ಕಿವಿನ ನಾನು ಡ್ರಾ ಮಾಡ್ಕೊಳ್ತೀನಿ. ಈಗ ನಾನು ಒಂದು ರ್ಯಾಬಿಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಕಿವಿ ದೊಡ್ಡದಿರುತ್ತಲ್ವ, ಸೊ ಹಾಗಾಗಿ ಉದ್ದನ ಕಿವಿ ಇರುತ್ತಲ್ಲ, ಆ ಉದ್ದನ ಕಿವಿಯ ಶೇಪನ್ನು ನಾನು ಯು ಶೇಪ್ ಆಗಿ ನಾನು ಈ ಥರ ಯು ಶೇಪ್ ಆಗಿ ನಾನು ಡ್ರಾ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ. ಹಪ್ಪಳದಿಂದ ಈಗ ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ರಾಫ್ಟ್ ರೆಡಿ ಆಗತ್ತೆ. ಇದು ನೋಡಿ, ಕೆಳಗಡೆನ ಕಟ್ ಮಾಡಿಕೊಂಡೆ ಸ್ವಲ್ಪ. ಇದು ಉದ್ದನೆಯ ಕಿವಿಯನ್ನು ಕಟ್ ಮಾಡಿಕೊಂಡೆ. 2 ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ಮೇಲ್ಗಡೆ ರ್ಯಾಬಿಟ್ ಕಿವಿಗಳಿರುತ್ತೆ ನೋಡಿ ಮೇಲ್ಗಡೆ ಅಲ್ವಾ, ಅದನ್ನು ನಾನೀಗ ಗಮ್ಮಿಂದ ನಾನು ಈಗ ಕ್ಲೀನಾಗಿ ಈ ಹಪ್ಪಳ ಏನು ಅಂಟಿಸ್ಕೊಂಡಿದ್ನಲ್ಲ ಮೇಲ್ಗಡೆ ಪಾಟಲ್ಲಿ ನಾನು 2 ಕಡೆಗೂ ನಾನು 2 ಕಿವಿಗಳನ್ನು ಅಂಟಿಸ್ಕೊಳ್ತೀನಿ. ಸ್ವಲ್ಪ ಗ್ಲೂ ಹಾಕಿಬಿಟ್ಟು ಇದ್ರ ಕೆಳಗಡೆ, ಅಂದರೆ ಅದು ಒಳಗಡೆ ಹೋಗಬೇಕು. ಈಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತಲ್ವ, ರ್ಯಾಬಿಟ್ ಶೇಪ್ ಅಂತಲ್ವಾ. ಈಗ ಒಂದು ಡ್ರಾಯಿಂಗ್ ಪೇಪರ್ ಇಂದ ನಾನು ಸ್ವಲ್ಪ ಒಳಗಡೆಗೆ ಆ ಕಿವಿ ಒಳಗಡೆಗೆ ನಾನು ಹಚ್ಕೊಳ್ಳಿಕ್ಕೆ ಒಂದು ಬ್ರೌನ್ ಕಲರ್ ಪೇಪರ್ನ ನಾನೀಗ ಮತ್ತೆ ಅದೇ ಥರ ಯು ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡು ಒಳಗಡೆ ಭಾಗಕ್ಕೆ ನಾನು ಅಂಟಿಸ್ಕೊಳ್ತೀನಿ. ನೀವು ರ್ಯಾಬಿಟ್ ಎಲ್ಲ ಅಬ್ಸರ್ವ್ ಮಾಡಿ, ಒಳಗಡೆ ಡಾರ್ಕ್ ಮೇಲೆ ಲೈಟ್ ಇರುತ್ತಲ್ವಾ, ಸೊ ಹಾಗಾಗಿ ನಾನು ಈ ಥರ ನಾನು ಕಟ್ಟಿಂಗ್ ಮಾಡ್ಕೊಂಡು ಇಲ್ಲಿ ನೋಡಿ ಇಟ್ಕೊಳ್ತೀನಿ. ಅಲ್ಲೂ ನಾನು ಗಮ್ ಹಾಕಿಬಿಟ್ಟು ಅದನ್ನು ನಾನು ಅಲ್ಲೇ ಅಂಟಿಸ್ಕೊಳ್ತೀನಿ. ಈಗ ಕಿವಿ ರೆಡಿ ಆಯಿತು. ಈಗ ಅಲ್ಲೇನು ಸ್ವಲ್ಪ ಗ್ಯಾಪ್ ಬಿಟ್ಟಿತ್ತಲ್ವಾ, ಆ ಕಿವಿಗಳನ್ನು ಹಚ್ಕೊಳ್ಳಿಕ್ಕೆ ಗ್ಯಾಪ್ ಬಿಟ್ಟಿತ್ತಲ್ವ, ಅಲ್ಲಿನೂ ಸ್ವಲ್ಪ ಗಮ್ ಹಾಕಿಬಿಟ್ಟು ಈಗ ನಾನು ಗ್ಲೂ ಹಾಕಿಬಿಟ್ಟು ನಾನು ಅಂಟಿಸ್ಕೊಳ್ತೀನಿ. ಈಗ ನೀಟಾಗಿ ಕುತ್ಕೊಳ್ತೀನಿ ನೋಡಿ, ಗಮ್ ಹಾಕಿ ರೆಡಿ ಮಾಡೈತೆ. ಈಗ ಸ್ಕೆಚ್ ಪೆನ್ನಿಂದ ನಾನು ಅಲ್ಲಿ ಔಟರ್ ಲೈನನ್ನೆಲ್ಲ ಬಿಡಿಸ್ಕೊಳ್ತೀನಿ. ಔಟರ್ ಲೈನೆಲ್ಲ ಕ್ಲೀನಾಗಿ ನಾನು ಫಸ್ಟ್ ಅದು ಔಟರ್ ಲೈನ್ ಹಾಕೋಕ್ಕಿಂತ ಮುಂಚೆ ನಾನು ಸ್ಮೈಲಿನ ಫಸ್ಟ್ ಬಿಡಿಸ್ಕೊಳ್ತೀನಿ, ಆಮೇಲೆ ಔಟರ್ ಲೈನ್ ಹಾಕ್ಕೊಳ್ತೀನಿ. ಅಂದರೆ ಸ್ಮೈಲಿ ಅಂದರೆ ಆ ರ್ಯಾಬಿಟ್ ಬಾಯ್ ಏನಿದೆಯಲ್ಲ ಅದನ್ನು ಬಿಡಿಸ್ಕೊಂಡೆ. ಈಗ ಮೂಗು ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ಕಣ್ಣು, ಇದೆಲ್ಲ ಆದಮೇಲೆ ಔಟರ್ ಲೈನನ್ನು ಬಿಡಿಸ್ಕೊಳ್ತೀನಿ. ಸ್ವಲ್ಪ ಲೈಟಾಗಿ ಇವಾಗ ಹಾಕ್ಕೊಳ್ತೀನಿ ಅಷ್ಟೇ ನಾನು. ಆಮೇಲೆ ಮತ್ತೆ ಸ್ವಲ್ಪ ಡಾರ್ಕಾಗಿ ನಾನು ಆ ಔಟರ್ ಲೈನ್ ಹಾಕಿದ್ನಲ್ಲ, ಈಗ ಜಸ್ಟ್ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಡಾರ್ಕ್ ಕಲರಿಂದ ಮತ್ತೆ ಅದನ್ನು ಹೈಲೈಟಾಗಿ ನಾನು ಕ್ಲೀನಾಗಿ ಎಲ್ಲ ಕಡೆಗೂ ನಾನು ಆ ಔಟರ್ ಲೈನ್ ಎಲ್ಲ ಹಾಕ್ಕೊಳ್ತೀನಿ. ಕ್ಲೀನಾಗಿ ಡಾರ್ಕಾಗಿ ಬರಲಿ ಅಂತ ನಾನು ಈಗ ಲೈಟಾಗಿ ಜಸ್ಟ್ ನೋಡಿ ಇದಾಯ್ತಲ್ವಾ, ಎಲ್ಲ ಕಡೆಗೂ ನಾನು
ಈಗ ನೋಡಿ ಈ ಡಾರ್ಕ್ ಕಲರನ್ನು ತಗೊಂಡು ಎಲ್ಲ ಸ್ಮೈಲಿ, ಮೂಗು, ಕಣ್ಣು ಎಲ್ಲ ಹೈಲೈಟ್ ಮಾಡಿ ಆದಮೇಲೆ ಈಗ ಔಟರ್ ಲೈನ್ಗೆ ಬರ್ತೀನಿ. ಈಗ ಸುತ್ತಲೂ ನಾನು ಔಟರ್ ಲೈನ್ ಹಾಕ್ಕೊಳ್ತೀನಿ. ಒಂದು ಈಸಿಯಾಗಿರೋವಂಥ ಕ್ರಾಫ್ಟ್ ರೆಡಿ ಆಯಿತು. ಹಪ್ಪಳದಿಂದ ಒಂದು ಸಿಂಪಲ್ ಆಗಿರುವಂಥ ಕ್ರಾಫ್ಟ್. ಎಲ್ಲ ಕ್ಲೀನಾಗಿ ಎಲ್ಲ ಕಡೆಗೂ ಔಟರ್ ಲೈನನ್ನು ಹಾಕ್ಕೊಳ್ಬೇಕು. ಡಾರ್ಕ್ ಕಲರ್ ತೊಗೊಂಡಿದ್ದೀನಿ. ಈಗ ಪೇಪರ್ ಪ್ಲೇಟ್ ಆದರೂ ತೊಗೊಳ್ಳಿ, ರೊಟ್ಟಿ ಪೀಸಲ್ಲಿ ಬೇಕಿದ್ದರೂ ನೀವು ಈ ರೀತಿ ರೊಟ್ಟನ್ನು ರೌಂಡಾಗಿ ಕಟ್ ಮಾಡ್ಕೊಂಡು ಬೇಕಿದ್ದರೂ ಮಾಡ್ಬೋದು. ನಾನೀಗ ಒಂದು ಯೂಸ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟ್ ಮೇಲೆ ಇದನ್ನು ಮಾಡ್ಕೊಂಡಿದ್ದೀನಿ. ನೋಡಿ ರ್ಯಾಬಿಟ್ ರೆಡಿ ಆಯ್ತಲ್ವಾ. ಹಾಗೆ ಸ್ವಲ್ಪ ಮೇಲ್ಗಡೆ ಕಣ್ಣಿನ ಹೈಲೈಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರದ್ದು ಕಣ್ಣೆಲ್ಲ ದೊಡ್ಡ ದೊಡ್ಡದಿರುತ್ತಲ್ವಾ, ರೆಕ್ಕೆಗಳೆಲ್ಲ, ಅದರದ್ದು ರೆಪ್ಪೆಗಳೆಲ್ಲ ನೋಡಿ ದೊಡ್ಡ ದೊಡ್ಡಕ್ಕಿರುತ್ತೆ ತಾನೇ. ಅದಕ್ಕೆ ನಾನು ಆ ರೀತಿ ಎಲ್ಲ ಮತ್ತೆ ರೆಪ್ಪೆಗಳನ್ನೆಲ್ಲ ನಾನು ಬರ್ಕೊಂಡೆ. ಇದಿಷ್ಟು ರೆಡಿ ಆಯಿತು ನೋಡಿ, ರ್ಯಾಬಿಟ್ ರೆಡಿ ಆಯ್ತಲ್ವಾ. ಈಗ ನಾನು ಸೈಡಿಗೆ ಒಂದು ಕೊಟೇಶನ್ ಬರ್ಕೊಳ್ತೀನಿ. ಇದು ಕಿಚನ್ ಐಟಮ್ ಆಗಿರೋದ್ರಿಂದ ನಾನು ಅಲ್ಲಿ ಬರ್ಕೊಳ್ತೀನಿ ಮೈ ಕಿಚನ್ ಅಂಥೇಳಿ ಬರ್ಕೊಳ್ತೀನಿ. ಫಸ್ಟ್ ಲೈಟಾಗಿ ಬರ್ಕೊಳ್ತೀನಿ, ಏಕೆಂದರೆ ಒಂದೇ ಸಲ ಬರೀಲಿಕ್ಕೆ ಹೋದರೆ ಅಲ್ಲಿ ಅಕ್ಷರಗಳು ನೀಟಾಗಿ ಬರಲ್ವಲ್ಲ. ಸೊ ಹಾಗಾಗಿ ಫಸ್ಟ್ ಲೈಟ್ ಕಲರ್ ಆಮೇಲೆ ಡಾರ್ಕ್ ಕಲರ್ ಈಗ ಬರ್ಕೊಂಡಿದ್ದೀನಿ ನೋಡಿ, ಮೈ ಕಿಚನ್ ಅಂತೇಳಿ. ಇದು ಕಿಚನ್ ಐಟಮ್ಸ್ ಆಗಿರೋದ್ರಿಂದ, ಹಪ್ಪಳ ಕಿಚನ್ ಐಟಮ್ಸ್ ಅಲ್ವಾ ಇದು. ಸೊ ಹಾಗಾಗಿ ನಾನು ಮೈ ಕಿಚನ್ ಅಂತೇಳಿ ಬರ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಕಿವಿಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ. ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಲ್ಲ. ಈ ಸ್ಯಾಟಿನ್ ರಿಬನ್ ಕೆಳಗಡೆ ಸ್ವಲ್ಪ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು, ಈಗ ನೋಡಿ ಕಟ್ ಮಾಡಿಕೊಂಡೆ. ಕಟ್ ಮಾಡಿ 4 ಪೀಸನ್ನು ಕಟ್ ಮಾಡಿಕೊಂಡು ಈ ರೀತಿ 4 ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಗ್ಲೂ ಸಹಾಯದಿಂದ ಕೆಳಗಡೆಗೆ ಇಂಟು ಮಾರ್ಕಲ್ಲಿ ಹಚ್ಕೊಳ್ತೀನಿ. ಸ್ವಲ್ಪ ಡೆಕೋರೇಷನ್ ಮಾಡೋಣ. ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ವಲ್ಲ. ಈಗ ಡೆಕೋರೇಷನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ ರ್ಯಾಬಿಟ್. ಈಗ ವಿ ಶೇಪಲ್ಲಿ ಹಚ್ಕೊಂಡು ಈಗ ಒಂದು ಫೋಮ್ ರೋಸನ್ನು ಅದ್ರ ಮೇಲ್ಗಡೆ ಇಟ್ಬಿಟ್ರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ರ್ಯಾಬಿಟ್. ನೋಡಿ ರೆಡಿ ಆಯ್ತಲ್ವಾ. ಅದಕ್ಕೆ ಈಗ 2 ಕಡೆಗೂ ನಾನು ಹಚ್ಚಿದ್ದೀನಿ ನೋಡಿ, ಮೈ ಕಿಚನ್ ಅಂತ ಬರ್ಕೊಂಡಿದ್ದೀನಿ. ಕಿಚನ್ ಐಟಮ್ ಅಲ್ವಾ ಇದು. ಈಗ ಇದು ಎಲ್ಲ ಪ್ಯಾಕಿಂಗ್ ಕವರ್ಸಲ್ಲೆಲ್ಲ ಈ ರೀತಿ ಥ್ರೆಡ್ ಕೊಟ್ಟಿರ್ತಾರಲ್ವಾ, ಆ ಥ್ರೆಡನ್ನು ಎಸಿಬೇಡಿ, ಅದನ್ನು ಇದು ಯೂಸ್ ಆಗುತ್ತೆ. ಈಗ ನೋಡಿ ಇದಕ್ಕೆ ಒಂದು ಟ್ಯಾಗ್ ಆಗಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಪ್ಯಾಕಿಂಗ್ ಅಂದರೆ ಈಗ ಕ್ಲಾತ್ ಎಲ್ಲ ತಂದಿರ್ತೀವಿ, ಅದಕ್ಕೆ ಪೇಪರ್ ಬ್ಯಾಗಲ್ಲಿ ಈ ರೀತಿ ಟ್ಯಾಗ್ ಇರುತ್ತೆ ತಾನೇ, ಆ ಟ್ಯಾಗನ್ನು ಎಸಿಬಾರ್ದು ನೋಡಿ. ಈಗ ಇದಕ್ಕೆ ಯೂಸ್ ಆಗ್ತಾ ಇದೆ ಅಲ್ವಾ. ಈಗ ನೋಡಿ ಇದು ಹಾಕ್ಬಿಟ್ಟು ಹ್ಯಾಂಗ್ ಮಾಡ್ಬೋದು ಅಥವಾ ಸ್ಟ್ಯಾಂಡ್ ಇಡ್ಬೋದು, ಸ್ಟ್ಯಾಂಡ್ ಥರ ಮಾಡಿನೂ ಇಡ್ಬೋದು. ಈಗ ನೋಡಿ ನಾನು ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ. ಫ್ರೂಟ್ ಮಧ್ಯದಲ್ಲಿ ಆ ರ್ಯಾಬಿಟನ್ನು, ಅಂದರೆ ಹಪ್ಪಳದಿಂದ ಮಾಡಿರುವಂಥ ರ್ಯಾಬಿಟನ್ನು ನಾನು ಅದನ್ನು ಈ ರೀತಿ ಡೆಕೋರೇಷನ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿದೆ ಅಲ್ವಾ.